ಸರ್ ಮೊದಲದಾಗಿ ಕಂಗ್ರ್ಯಾಚುಲೇಷನ್ ಸರ್. ಈಗ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದೀರಿ. ಹೌದು, ನೀವು ಸಂಪುಟ ಆಗ್ತಿದ್ರೆ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಚಿವನಾಗಿ ಒಂದು ದಿವಸ ಹಿಂದೆಯೂ ಕೂಡ ನಾನು ಸಾಧ್ಯ ಆದಷ್ಟು ಸಮರ್ಥವಾಗಿ ಕೆಲಸ ಮಾಡಿದ್ದೇನೆ. ಮುಂದೆನೂ ಕೂಡ ನಾನು ಆ ಕೆಲಸವನ್ನು ಮಾಡ್ತೇನೆ. ನೀವು ಯಾವಾಗಲೂ ಹೇಳ್ತಾ ಇದ್ದೀರಿ ನಾನು ಯಾವುದೇ ರೀತಿಯಾಗಿ ಆಕಾಂಕ್ಷಿ ಅಲ್ಲ, ಪಾರ್ಟಿ ಮೆನ್ ಅಂತೇಳಿ, ಅಂತ ಮತ್ತೆ ಅವಕಾಶ ಸಿಕ್ಕಿದೆ. ಐ ಆಮ್ ಆಲ್ವೇಸ್ ಅ ಪಾರ್ಟಿ ಮ್ಯಾನ್. 1991ನಲ್ಲಿ ನಾನು ಫಸ್ಟ್ ಟೈಮ್ MLA ಆದೆ. 6 ಬಾರಿ MLA ಆಗಿ, ಒಂದು ಸಲ ಸಂಸತ್ ಸದಸ್ಯನಾಗಿ, ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ. ಹೀಗಾಗಿ ಪಾರ್ಟಿ ಸುಪ್ರೀಂ ಟು ಮೀ. ಆ್ಯಂಡ್ ಪಾರ್ಟಿ ಇವತ್ತು ಏನೇ ನಿರ್ಣಯ ತೊಗೊಂಡ್ರು ನಾನು ತೆಲಿಬಾಗಿ ಒಪ್ಪುವಂಥವನು. ಈಗ ಪರಮೇಶ್ವರ್ ಅವರು DCM ಆಗಿ ಆಯ್ಕೆ ಆಗಿದ್ದಾರೆ, ಸ್ಥಾನ ಸಿಕ್ಕಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಭಾಳ ಸಂತೋಷ. ಪರಮೇಶ್ವರ್ ಇಸ್ ದ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಅವರು 6-7 ಬಾರಿ ಇವತ್ತೊಂದು ದಿವಸ ಅದು 6 ವರ್ಷ ಇದು ನಮ್ಮ KPCC ಪ್ರೆಸಿಡೆಂಟ್ ಆಗಿದ್ದರು, ಮುಖ್ಯಮಂತ್ರಿ ಆಗಬೇಕಾಗಿದ್ದಂಥವ್ರು. ಹೀಗಾಗಿ ಪರಮೇಶ್ವರ್ ಅವರು ಏನು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅದು ನಾನೇ ಉಪಮುಖ್ಯಮಂತ್ರಿ ಆಗಿದಷ್ಟು ಖುಷಿ ನನಗಿದೆ. ಈ ದ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ನೀರಾವರಿ ವಿಚಾರ ಹೆಚ್ಚು ಕೆಲಸ ಮಾಡಿದಂಥವ್ರು ಮತ್ತೇನಾದ್ರು ಖಾತೆ ನೀರಾವರಿ ಖಾತೆ ಬೇಕು ಬಯಸ್ತೀರಾ? ಈಗ ನಾ ಯಾವುದೂ ಖಾತೆಯನ್ನು ಕೇಳಿಲ್ಲ. ಯಾರು ಹೈಕಮಾಂಡ್ ಯಾವ ಖಾತೆ ಕೊಡ್ತದೆ ಆ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಸಚಿವರಂತ MB ಪಾಟೀಲ್ ಅವರ ಮಾತು. ಈಗಾಗಲೇ ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರೋದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಸರ್ ಮೊದಲದಾಗಿ ಕಂಗ್ರ್ಯಾಚುಲೇಷನ್ ಸರ್. ಈಗ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದೀರಿ. ಹೌದು, ನೀವು ಸಂಪುಟ ಆಗ್ತಿದ್ರೆ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಚಿವನಾಗಿ ಒಂದು ದಿವಸ ಹಿಂದೆಯೂ ಕೂಡ ನಾನು ಸಾಧ್ಯ ಆದಷ್ಟು ಸಮರ್ಥವಾಗಿ ಕೆಲಸ ಮಾಡಿದ್ದೇನೆ. ಮುಂದೆನೂ ಕೂಡ ನಾನು ಆ ಕೆಲಸವನ್ನು ಮಾಡ್ತೇನೆ. ನೀವು ಯಾವಾಗಲೂ ಹೇಳ್ತಾ ಇದ್ದೀರಿ ನಾನು ಯಾವುದೇ ರೀತಿಯಾಗಿ ಆಕಾಂಕ್ಷಿ ಅಲ್ಲ, ಪಾರ್ಟಿ ಮೆನ್ ಅಂತೇಳಿ, ಅಂತ ಮತ್ತೆ ಅವಕಾಶ ಸಿಕ್ಕಿದೆ. ಐ ಆಮ್ ಆಲ್ವೇಸ್ ಅ ಪಾರ್ಟಿ ಮ್ಯಾನ್. 1991ನಲ್ಲಿ ನಾನು ಫಸ್ಟ್ ಟೈಮ್ MLA ಆದೆ. 6 ಬಾರಿ MLA ಆಗಿ, ಒಂದು ಸಲ ಸಂಸತ್ ಸದಸ್ಯನಾಗಿ, ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ. ಹೀಗಾಗಿ ಪಾರ್ಟಿ ಸುಪ್ರೀಂ ಟು ಮೀ. ಆ್ಯಂಡ್ ಪಾರ್ಟಿ ಇವತ್ತು ಏನೇ ನಿರ್ಣಯ ತೊಗೊಂಡ್ರು ನಾನು ತೆಲಿಬಾಗಿ ಒಪ್ಪುವಂಥವನು. ಈಗ ಪರಮೇಶ್ವರ್ ಅವರು DCM ಆಗಿ ಆಯ್ಕೆ ಆಗಿದ್ದಾರೆ, ಸ್ಥಾನ ಸಿಕ್ಕಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಭಾಳ ಸಂತೋಷ. ಪರಮೇಶ್ವರ್ ಇಸ್ ದ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಅವರು 6-7 ಬಾರಿ ಇವತ್ತೊಂದು ದಿವಸ ಅದು 6 ವರ್ಷ ಇದು ನಮ್ಮ KPCC ಪ್ರೆಸಿಡೆಂಟ್ ಆಗಿದ್ದರು, ಮುಖ್ಯಮಂತ್ರಿ ಆಗಬೇಕಾಗಿದ್ದಂಥವ್ರು. ಹೀಗಾಗಿ ಪರಮೇಶ್ವರ್ ಅವರು ಏನು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅದು ನಾನೇ ಉಪಮುಖ್ಯಮಂತ್ರಿ ಆಗಿದಷ್ಟು ಖುಷಿ ನನಗಿದೆ. ಈ ದ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ನೀರಾವರಿ ವಿಚಾರ ಹೆಚ್ಚು ಕೆಲಸ ಮಾಡಿದಂಥವ್ರು ಮತ್ತೇನಾದ್ರು ಖಾತೆ ನೀರಾವರಿ ಖಾತೆ ಬೇಕು ಬಯಸ್ತೀರಾ? ಈಗ ನಾ ಯಾವುದೂ ಖಾತೆಯನ್ನು ಕೇಳಿಲ್ಲ. ಯಾರು ಹೈಕಮಾಂಡ್ ಯಾವ ಖಾತೆ ಕೊಡ್ತದೆ ಆ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಸಚಿವರಂತ MB ಪಾಟೀಲ್ ಅವರ ಮಾತು. ಈಗಾಗಲೇ ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರೋದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.